ಮಂಡ್ಯ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಮಂಡ್ಯ ಜಿಲ್ಲಾ ಹಿರಿಯ ಬ್ಯಾಸ್ಕೆಟ್ಬಾಲ್ ಆಟಗಾರರ ಸ್ಮರಣಾರ್ಥ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ಸರ್ಎಂವಿ ಕ್ರೀಡಾಂಗಣದ ಬ್ಯಾಸ್ಕೆಟ್ಬಾಲ್ ಆಟದ ಮೈದಾನದ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಅಖಿಲ ಭಾರತ ಬ್ಯಾಸ್ಕೆಟ್ಬಾಲ್ ಪಟುಗಳಾದ ಪುಷ್ಪ ಕುಟ್ಟಣ್ಣ ಅವರು ಉದ್ಘಾಟಿಸಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಲು ವಿಶೇಷವಾಗಿ 1 ಕೋಟಿ ಅನುದಾನವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಿ ಶಾಶ್ವತವಾಗಿ ಫೆಡ್ಲೈಟ್ ಮಾಡಲು ಮುಂದಾಗುತ್ತೇನೆ ಎಂದು ಹೇಳಿದರು. ಪ್ರೀತಿಗೋಸ್ಕರ ಈ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಓಂ ಪ್ರಕಾಶ್ ಅವರ ಹತ್ರ ಕೇಳಿದ್ರೆ ಆಲ್ರೆಡಿ ಎಸ್ಟಿಮೇಟ್ ಮಾಡಿದ್ದಾರೆ ಅಂತ ಹೇಳಿದರೆ, ನಾನು ವಿಶೇಷವಾಗಿ 1 ಕೋಟಿ ರೂಪಾಯಿ ಅನುದಾನವನ್ನ ಈ ಕ್ರೀಡಾಂಗಣಕ್ಕೆ ಬಿಡುಗಡೆ ಮಾಡ್ತೀವಿ. ಇಲ್ಲಿ ಶಾಶ್ವತವಾಗಿ ಫೆಸಿಲಿಟಿ ಆಗಬೇಕು, ಈ ಕ್ರೀಡಾಂಗಣ ಅಭಿವೃದ್ಧಿ ಆಗಬೇಕು. ಇವತ್ತು ಮಾಜಿ ಆಟಗಾರರು ಏನು ಈ ಪಂದ್ಯಾವಳಿಯನ್ನು ಇಲ್ಲಿ ಆರಂಭಿಸಿದರೆ ಇದು ಶಾಶ್ವತವಾಗಿ ಉಳಿಬೇಕು, ರೂಫ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು 2 ಕೋಟಿ ರೂಪಾಯಿದು ಎಸ್ಟಿಮೇಟ್ ಮಾಡಿದ್ದಾರೆ. ನಾನು 1 ಕೋಟಿ ರೂಪಾಯಿಯನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ. ಅಷ್ಟು ಹಣವನ್ನು ಕೂಡ ಈ ಕ್ರೀಡಾಂಗಣದಲ್ಲಿ ರೂಫ್ ಮತ್ತೆ ಶಾಶ್ವತ ಫೆಡ್ಲೈಟ್ಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ನನ್ನ ಶಾಸಕರ ಅವಧಿ ಮುಕ್ತಾಯ ಒಳಗಡೆ ಮಾಡಿ ಇನ್ನೊಂದು ಅಂತಾರಾಷ್ಟ್ರೀಯ ಪಂದ್ಯಾವಳಿಯನ್ನ ಇಲ್ಲೇ ಆಯೋಜನೆಯನ್ನ ಮಾಡೋಣ. ಇವತ್ತು ನಾನು ಶಾಸಕರಾದ ನಂತರ 1 ಕೋಟಿ 2 ತಿಂಗಳು ಬಿಡುಗಡೆ ಮಾಡ್ತೀನಿ. ಕೆಲಸ ಸ್ಟಾರ್ಟ್ ಆದ್ಮೇಲೆ 1 ಕೋಟಿ ಬಿಡುಗಡೆ ಮಾಡ್ತೀನಿ. ನಾನು ಶಾಸಕರಾಗಿ ಆಯ್ಕೆ ಆದ ನಂತರ 10 ಕೋಟಿ ರೂಪಾಯಿಯಲ್ಲಿ ಈ ಕ್ರೀಡಾಂಗಣವನ್ನ ಆಗಿದ್ದನ್ನ ಉದ್ಘಾಟನೆಯನ್ನ ಮಾಡಿದೀವಿ. ಮತ್ತೆ ಈಗ ಅದಕ್ಕೆ 3 ಕೋಟಿ ರೂಪಾಯಿಯನ್ನ ಶಾಶ್ವತವಾದ ಹೊನಲು ಬೆಳಕಿನ ಫೆಡ್ಲೈಟ್ ಆಯೋಜನೆ ಮಾಡೋದಕ್ಕೆ ಎಸ್ಟಿಮೇಟ್ ಆಗಿದೆ. ಸರ್ಕಾರ ಇನ್ನು ಶೀಘ್ರದಲ್ಲೇ ಆ ಕ್ರೀಡಾಂಗಣಕ್ಕೆ 3 ಕೋಟಿಯನ್ನ ಬಿಡುಗಡೆ ಮಾಡ್ತಾ ಇದೀವಿ. ಇದರ ಜೊತೆಗೆ 28 ಲಕ್ಷ ರೂಪಾಯಿಯಲ್ಲಿ ವಾಲಿಬಾಲ್ ಕೋರ್ಟ್ಗೆ ಹಣ ಬಿಡುಗಡೆ ಆಗಿದೆ. ಅದು ಶೀಘ್ರದಲ್ಲೇ ಮಾಡ್ತೀವಿ. ಸುಸಜ್ಜಿತವಾದ ಕಬಡ್ಡಿ ಕ್ರೀಡಾಂಗಣ ಆಗಬೇಕು ಅನ್ನೋದು ಎಲ್ಲರ ಒತ್ತಾಸೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ಮಂಡ್ಯ ನಗರದಲ್ಲಿ ಪ್ರಪ್ರಥಮವಾಗಿ ಗ್ರೀನ್ ಮ್ಯಾಟ್ ಕ್ರೀಡಾಂಗಣ ನಮ್ಮ ಕೆಇಬಿ ಕಾಲೋನಿ ಹೌಸಿಂಗ್ ಬೋರ್ಡ್ ಅಲ್ಲಿ ನಡೀತಾ ಇದೆ. 1 ಕೋಟಿ ರೂಪಾಯಿಯಲ್ಲಿ ಕೆಲಸ ಆರಂಭ ಆಗಿದೆ. ಅದನ್ನ ಇನ್ನು 2 ತಿಂಗಳಲ್ಲಿ ಕ್ರೀಡಾಭಿಮಾನಿಗಳಿಗೆ ಫೆಡ್ಲೈಟ್ ಗ್ರೀನ್ ಮ್ಯಾಟ್ ಕ್ರೀಡಾಂಗಣವನ್ನ ಇನ್ನು 2 ತಿಂಗಳಲ್ಲಿ ಉದ್ಘಾಟನೆಯನ್ನ ಮಾಡ್ತೀವಿ. ನಾವು ಶಾಸಕರಾದ ನಂತರ ಹಲವಾರು ಅಭಿವೃದ್ಧಿ ಕಾರ್ಯಗಳು ಕ್ರೀಡೆಗೆ ಉತ್ತೇಜನವನ್ನ ಕೊಡ್ತಾ ಇದೀವಿ. ಮಂಡ್ಯ ನಗರ ಕ್ರೀಡಾ ಪ್ರೇಮಿಗಳ ನಗರ. ನಾವು ಅವರ ಶ್ರೇಯಾಭಿವೃದ್ಧಿಗೆ ಶ್ರಮಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ಇವತ್ತಿಂದ ಇನ್ನು 3 ದಿನ ನಡೆಯುತ್ತೆ. ಯಾವುದೇ ಅಡ್ಡಿ ಆತಂಕ ಇಲ್ಲದೆ. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಎಂಎಸ್ ಆತ್ಮಾನಂದ, ನಗರಸಭಾ ಅಧ್ಯಕ್ಷ ಎಂವಿ ಪ್ರಕಾಶ್, ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ, ನಗರಸಭಾ ಸದಸ್ಯ ಶಿವಪ್ರಕಾಶ್, ಕಾಂಗ್ರೆಸ್ ಮುಖಂಡರಾದ ಎಂಎಸ್ ಚಿದಂಬರ್, ಮಂಡ್ಯ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಸಮಿತಿಯ ಅಧ್ಯಕ್ಷರಾದ ಡಾ ಎಂಎಸ್ ಸತ್ಯಾನಂದ, ಓಂ ಪ್ರಕಾಶ್, ಎಂಎಸ್ ಅಭಿಲಾಷ್ ಸೇರಿದಂತೆ ಹಿರಿಯ ಬ್ಯಾಸ್ಕೆಟ್ಬಾಲ್ ಆಟಗಾರರು ಇದ್ದರು.